ತಮಿಳ್ ತಲಾವಾಸ್ ವರ್ಸಸ್ ಡಬಾಂಗ್ಲಿಯಲ್ಲಿ ಮಗ ಈ ಒಂದು ಕಂಪ್ಯಾರಿಸನ್ ವಿಡಿಯೋ ಅಂತೂ ನೆಕ್ಸ್ಟ್ ಲೆವೆಲ್ ತರ ಇದೆ. ಯಾವುದೇ ಕಾರಣಕ್ಕೂ ಒಂದು ಸೆಕೆಂಡ್ ಕೂಡ ಮಿಸ್ ಮಾಡಬೇಡಿ. ಸೊ ಈ ಒಂದು ಕಂಪ್ಯಾರಿಸನ್ ಮಾಡೋಕ್ಕೆ ನಾನಂತೂ ಕಾರಣ ಅಲ್ಲ ಮಗ, ಒಬ್ಬ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವ್ರ ನೇಮು ಸತೀಶ್ ಗೌಡ ಪಾಟೀಲ್ ಗೌಡ್ರು ಅಂತ. ಸೊ ಸಾರಿ ಬ್ರೋ, ತುಂಬ ಲೇಟ್ ಆಯಿತು ವಿಡಿಯೋ ಮಾಡ್ತಾ ಇದ್ದೀನಿ. ಅವತ್ತಿನ ತುಂಬ ಕಾಮೆಂಟ್ ಮಾಡ್ತಾ ಇದ್ರು, ಬಟ್ ಈ ಒಂದು ಕಂಪ್ಯಾರಿಸನ್ ಅಂತೂ ನೆಕ್ಸ್ಟ್ ಲೆವೆಲ್ ತರ ಇದೆ ಮಗ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ಎರಡು ಟೀಮು ಈ ಒಂದು ಸೀಸನ್ ಅದ್ರ ಮುಖಾಮುಖಿ ಆದರೆ ಜ್ವಾಲಾಮುಖಿನೇ ಆಗುತ್ತೆ. ಬಿಕಾಸ್ ಆ ಲೆವೆಲ್ಗೆ ಎಲ್ಲ ಪೊಸಿಷನ್ ಕೂಡ ಸಕ್ಕತ್ತಾಗೇ ಇದೆ. ಸೊ ನಿಮ್ಗೇನಾದರೂ ಈ ಒಂದು ಕಂಪ್ಯಾರಿಸನ್ ಅಲ್ಲಿ ರೂಲ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಹೋಗಿ ನೋಡ್ಕೊ ಬನ್ನಿ. ಸೊ ಈ ಒಂದು ಕಂಪ್ಯಾರಿಸನ್ ಸಿಂಪಲ್ ರೂಲ್ಸ್ ಹೇಳ್ಬಿಡ್ತೀನಿ. ಅವ್ರು ಆಡೋ ಪೊಸಿಷನ್ನು, ಅವ್ರ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸು ಮತ್ತು ಅವರಿಗೆ ಪೀಕೆಲಿರೋ ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಆಗಿದೆ ಎರಡು ಟೀಮ್ದು ಪ್ರಾಬಬಲ್ ಸ್ಟಾರ್ಟಿಂಗ್ 7 ಬಗ್ಗೆ ಮಾತಾಡಲೇಬೇಕು. ಫಸ್ಟ್ ಟೀಮು ತಮಿಳ್ ತಲಾವಾಸ್ ಅವ್ರದ್ದು ಸಾಗರ್ ರಾತಿ, ನಿತೀಶ್ ಕುಮಾರ್, ಪವನ್ ಶರಾವತ್, ಮೊಯಿನ್ ಸಫ್ಗಾನಿ, ರೋನಾಕ್ ಕಾರ್ಡ್, ಆಶೀಶ್ ಮಾಲಿಕ್ ಅಂಡ್ ಅರ್ಜುನ್ ದೇಸ್ವಾಲು. ಇದು ತಮಿಳ್ ತಲಾವಾಸ್ ಅವ್ರದ್ದು ಪ್ರಾಬಬಲ್ ಸ್ಟಾರ್ಟಿಂಗ್ 7. ಮತ್ತು ಎರಡನೇ ಟೀಮು ಡಬಾಂಗ್ ಡೆಲ್ಲಿ ಅವ್ರದ್ದು ಫಜಲ್ ಅತ್ರಾಚಲಿ, ಅಮೀರ್ ಬಸ್ತಾಮಿ ಅಂಡ್ ಅಜಿಂಕ್ಯ ಪವರ್, ನೀರಜ್ ನರ್ವಲ್ ಮತ್ತು ಸುರ್ಜಿತ್ ಸಿಂಗ್, ಸಂದೀಪ್ ದೇಸ್ವಾಲ್, ಆಶು ಮಲ್ಲಿಕ್. ಇದು ಮಗ ಡಬಾಂಗ್ ಡೆಲ್ಲಿ ಅವ್ರದ್ದು ಸ್ಟಾರ್ಟಿಂಗ್ ಪ್ರಾಬಬಲ್ 7. ಸೊ ಈ ಒಂದು ಕಂಪ್ಯಾರಿಸನ್ ವಿಡಿಯೋನ ಸ್ಟಾರ್ಟ್ ಮಾಡೋದಾಗಿದೆ. ಸಿಂಪಲ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗಿದ್ರೆ ತಮಿಳ್ ತಲಾವಾಸ್ ಪರವಾಗಿ ರೈಟು ಮತ್ತು ಲೆಫ್ಟು ಕಾರ್ನರಲ್ಲಿ ಸಾಗರ್ ರಾತಿ ಮತ್ತು ನಿತೀಶ್ ಕುಮಾರ್ ಆಡ್ತಾರೆ ಮಗ. ಲಾಸ್ಟ್ ಇಯರ್ ಓಕೆ ಪರ್ಫಾರ್ಮೆನ್ಸೇ ಮಾಡಿದ್ದಾರೆ. ಸಾಗರ್ ರಾತಿ ಅವರು ಲಾಸ್ಟ್ ಸೀಸನ್ ಒಂದು ಮ್ಯಾಚ್ ಆಡಿ 3 ಪಾಯಿಂಟ್ನ ತಗೊಂಡಿದ್ದಾರೆ, ಬಿಕಾಸ್ ಇವರಿಗೆ ಇಂಜುರಿ ಆಗಿತ್ತು. ಸೊ ಎರಡನೇ ಪ್ಲೇಯರು ನಿತೀಶ್ ಕುಮಾರ್ ಅವರು 21 ಮ್ಯಾಚಸ್ನ ಆಡಿ 61 ಟ್ಯಾಕಲ್ ಪಾಯಿಂಟ್ನ ತಗೊಂಡಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು, ಒಳ್ಳೆ ಎಕ್ಸ್ಪೀರಿಯನ್ಸು ಮತ್ತು ಒಳ್ಳೆ ಗುಡ್ ಪ್ಲೇಯರ್ ಇವರು. ಮತ್ತು ಡಬಾಂಗ್ನಲ್ಲಿ ಕಡೆ ಫಜಲ್ ಅತ್ರಾಚಲಿ ಮತ್ತು ಅಮೀರ್ ಬಸ್ತಾಮಿ ಆಡ್ತಾರೆ ಮಗ. ಬಟ್ ಫಜಲ್ ಅತ್ರಾಚಲಿ ಅವರು 19 ಮ್ಯಾಚಸ್ಸಲ್ಲಿ 63 ಪಾಯಿಂಟ್ನ ತಗೊಂಡಿದ್ದಾರೆ. ನಿಮ್ಗೆ ಗೊತ್ತು ಇವ್ರ ಬಗ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ, ಯಾವ ಥರ ಪ್ಲೇಯರ್ ಅಂತ. ಮತ್ತು ಅಮೀರ್ ಬಸ್ತಾಮಿನೂ ಕೂಡ ಲಾಸ್ಟು ಸೀಸನ್ನು 22 ಮ್ಯಾಚಸ್ನ ಆಡಿ 51 ಪಾಯಿಂಟ್ನ ತಗೊಂಡಿದ್ದಾರೆ ಗುರು. ಒಳ್ಳೆ ಪ್ಲೇಯರ್ ಅಂತಲೇ ಹೇಳ್ಬೋದು, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಒಳ್ಳೆ ಪ್ಲೇಯರ್ ಇವರು. ಸೊ ಈ ಒಂದು ಪೊಸಿಷನಲ್ಲಿ ನನ್ನ ಪ್ರಕಾರ ಡಿಗೆ 1 ಪಾಯಿಂಟ್ನ ಕೊಡ್ತಾ ಇದ್ದೀನಿ ಮಗ. ಬಿಕಾಸ್ ಲಾಸ್ಟ್ ಸೀಸನ್ ಇಬ್ಬರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸು. ಅದಕ್ಕೋಸ್ಕರ ಡಬಾಂಗ್ ಡೆಲ್ಲಿಗೆ 1 ಪಾಯಿಂಟು ಹೋಗ್ತಾ ಇದೆ. ಮತ್ತು ಎರಡನೇ ಪೊಸಿಷನು ರೈಟು ಮತ್ತು ಲೆಫ್ಟು ಇನ್ನಲ್ಲಿ ತಮಿಳ್ ತಲಾವಾಸ್ಗೆ ಪವನ್ ಶರಾವತ್ ಅಂಡ್ ಮೊಯಿನ್ ಸಫ್ಗಾನಿ ಆಡ್ತಾರೆ. ಪವನ್ ಶರಾವತ್ ಅವರು ಲಾಸ್ಟ್ ಸೀಸನ್ 13 ಮ್ಯಾಚಸ್ನ ಆಡಿ 134 ಪಾಯಿಂಟ್ನ ತಗೊಂಡಿದ್ದಾರೆ. ಇವ್ರ ಬಗ್ಗೆ ಮಾತಾಡೋಂಗಿಲ್ಲ, ಎಲ್ರಿಗೂ ಗೊತ್ತಿರೋದೆ. ಮತ್ತು ಮೊಯಿನ್ ಸಫ್ಗಾನಿ ಅವರು ಲಾಸ್ಟ್ ಸೀಸನ್ 14 ಮ್ಯಾಚಸ್ನ ಆಡಿ 113 ಪಾಯಿಂಟ್. ಇವರು ಕೂಡ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದರೆ, ಒಳ್ಳೆ ಪ್ಲೇಯರು ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು. ಮತ್ತು ಡಬಾಂಗ್ ಡೆಲ್ಲಿ ಕಡೆಗೆ ಅಜಿಂಕ್ಯ ಪವರ್ ಮತ್ತು ನೀರಜ್ ನರ್ವಾಲ್ ಆಡ್ತಾರೆ ಮಗ. ಅಜಿಂಕ್ಯ ಪವರ್ ಅವರು ಲಾಸ್ಟ್ ಸೀಸನ್ 17 ಮ್ಯಾಚಸ್ನ ಆಡಿ 64 ಪಾಯಿಂಟ್ನ ತಗೊಂಡಿದ್ದಾರೆ. ಮತ್ತು ನೀರಜ್ ನರ್ವಾಲ್ ಕೂಡ 18 ಮ್ಯಾಚಸ್ನ ಆಡಿ 87 ಪಾಯಿಂಟ್ನ ತಗೊಂಡಿದ್ದಾರೆ. ಈ ಒಂದು ಪೊಸಿಷನಲ್ಲಿ ಎರಡು ಟೀಮು ಪ್ಲೇಯರ್ಸು ಕೂಡ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸು ಮತ್ತು ಲಾಸ್ಟ್ ಹೆವಿ ಪರ್ಫಾರ್ಮ್ ಮಾಡಿದಾರಲ್ಲ, ಅವರಿಗೆ ಪಾಯಿಂಟ್ಸ್ ಹೋಗುತ್ತೆ. ಸೊ ಹಾಗಾಗಿ ತಮಿಳ್ ತಲಾವಾಸ್ಗೆ ಈ ಒಂದು ಪೊಸಿಷನಲ್ಲಿ ಪಾಯಿಂಟ್ಸ್ ಹೋಗ್ತಾ ಇದೆ, ಬೇರೆ ಆಪ್ಷನ್ ಇಲ್ಲ. ತಮಿಳ್ ತಲಾವಾಸ್ ಅವರು ಈ ಒಂದು ರೈಟು ಮತ್ತು ಲೆಫ್ಟು ಇನ್ನಲ್ಲಿ 1 ಪಾಯಿಂಟ್ನ ತಗೋತಾ ಇದ್ದಾರೆ. ಮತ್ತು ಮೂರನೇ ಪೊಸಿಷನ್ನು ರೈಟು ಮತ್ತು ಲೆಫ್ಟು ಕವರು. ಈ ಒಂದು ಪೊಸಿಷನಲ್ಲಿ ತಮಿಳ್ ತಲಾವಾಸ್ ಪರವಾಗಿ ರೋನಾಕ್ ಕಾರ್ಡ್ ಅಂಡ್ ಆಶೀಶ್ ಮಾಲಿಕ್ ಅವರು ಆಡ್ತಾರೆ ಮಗ. ಈ ಒಂದು ಪೊಸಿಷನ್ ಅಲ್ಲಿ ರೋನಾಕ್ ಕಾರ್ಡ್ ಅವರು ಲಾಸ್ಟ್ ಸೀಸನ್ನು 15 ಮ್ಯಾಚಸ್ನ ಆಡಿ 16 ಪಾಯಿಂಟ್ನ ತಗೊಂಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಇದೆ PKಯಲ್ಲಿ. ಈ ಒಂದು ಸೀಸನ್ ಇವರ ರಿಟರ್ನ್ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ಆಶೀಶ್ ಮಾಲಿಕ್ ಅವರು 21 ಮ್ಯಾಚಸ್ನ ಆಡಿ 46 ಪಾಯಿಂಟ್ನ ತಗೊಂಡಿದ್ದಾರೆ. ಲಾಸ್ಟ್ ಸೀಸನ್ ಇವರು ಡೆಬ್ಯೂ ಮಾಡಿದ್ದು ಅಂತ ಅನಿಸುತ್ತೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ ಮಗ. ಮತ್ತು ಡಬಾಂಗ್ ಡೆಲ್ಲಿ ಕಡೆಗೆ ಸುರ್ಜಿತ್ ಸಿಂಗ್ ಅಂಡ್ ಸಂದೀಪ್ ದೇಸ್ವಾಲ್ ಇಬ್ಬರು ಪ್ಲೇಯರು, ಒಳ್ಳೆ ಪ್ಲೇಯರು. ಲಾಸ್ಟ್ ಸೀಸನ್ ಕೂಡ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸುರ್ಜಿತ್ ಸಿಂಗ್ ಅವರು ಲಾಸ್ಟ್ ಸೀಸನ್ನು 23 ಮ್ಯಾಚಸ್ನ ಆಡಿ 39 ಪಾಯಿಂಟ್ನ ತಗೊಂಡಿದ್ದಾರೆ. ಸುರ್ಜಿತ್ ಸಿಂಗ್ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿಲ್ಲ, ಬಿಕಾಸ್ ಇವರಿಗೆ PKಯಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ನಿಮಗೆ ಗೊತ್ತು, ಎಲ್ಲ ಸೀಸನ್ ಆಲ್ಮೋಸ್ಟ್ ಎಲ್ಲ ಟೀಮ್ಗೂ ಆಡ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಸುರ್ಜಿತ್ ಸಿಂಗು ಎಲ್ಲ ಟೀಮ್ಗೂ ಆಲ್ಮೋಸ್ಟ್ ಆಡಿದ್ದಾರೆ. ಮತ್ತು ಸಂದೀಪ್ ದೇಸ್ವಾಲ್ ಅವರು 20 ಮ್ಯಾಚಸ್ನ ಆಡಿ 27 ಪಾಯಿಂಟ್ನ ತಗೊಂಡಿದ್ದಾರೆ. ಒಳ್ಳೆ ಪ್ಲೇಯರು, PKಯಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಈ ಒಂದು ಪೊಸಿಷನಲ್ಲಿ ನನಗೆ ತುಂಬ ತಲೆ ಕೆಟ್ಟಿತ್ತು, ಬಿಕಾಸ್ ಯಾರಿಗೆ ಪಾಯಿಂಟ್ ಕೊಡೋ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ನಾನು ಇಬ್ಬರಿಗೂ ಒಂದೊಂದು ಪಾಯಿಂಟ್ನ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಎರಡು ಟೀಮ್ ಅವರು ಕೂಡ ಒಬ್ಬೊಬ್ಬ ಪ್ಲೇಯರು ಪರ್ಫಾರ್ಮ್ ಮಾಡಿದ್ದಾರೆ, ಮತ್ತು ಒಬ್ರಿಗೆ ಎಕ್ಸ್ಪೀರಿಯನ್ಸು ಇಲ್ಲ, ಇನ್ನೊಬ್ರು ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ, ಆ ಥರ ಆಗಿದೆ. ಸೊ ಅದಕ್ಕೋಸ್ಕರ ಇಬ್ಬರಿಗೂ ನಾನು ಒಂದೊಂದು ಪಾಯಿಂಟ್ನ ಕೊಡ್ತಾ ಇದ್ದೀನಿ. ಮತ್ತು ಕೊನೆಯ ಪೊಸಿಷನು ಸೆಂಟರ್ ರೈಡರ್ ಮಗ. ಈ ಒಂದು ಪೊಸಿಷನಲ್ಲಿ ತಮಿಳ್ ತಲಾವಾಸ್ಗೆ ಅರ್ಜುನ್ ದೇಸ್ವಾಲ್ ಆಡ್ತಾರೆ. ಅರ್ಜುನ್ ದೇಸ್ವಾಲ್ ಬಗ್ಗೆ ನಿಮ್ಗೆ ಹೇಳಂಗೆ ಇಲ್ಲ ಗುರು. ಯಾಕಂತ ಹೇಳಿದ್ರೆ
ಎವ್ರಿ ಸೀಸನ್ ಪರ್ಫಾರ್ಮ್ ಮಾಡ್ತಾರೆ. ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ಇವ್ರನ್ನೇ ಅಂತಲೇ ಹೇಳಬೇಕು. ಮಿಸ್ಟರ್ ಕನ್ಸಿಸ್ಟೆನ್ಸಿ ಅಂತ ನೇಮು ಅರ್ಜುನ್ ದೇಸ್ವಾಲ್ಗೆ ಬಂದಿದೆ ಅಂತ ಅನಿಸುತ್ತೆ. ಸೊ ಕೊಡ್ಬೇಕು ಮಗ ಇವರಿಗೆ, ಯಾಕಂತ ಹೇಳಿದ್ರೆ ಎವ್ರಿ ಸೀಸನ್ ಪರ್ಫಾರ್ಮ್ ಮಾಡ್ತಾರೆ. ಲಾಸ್ಟು ಸೀಸನು 33 ಮ್ಯಾಚಸ್ನ ಆಡಿ 230 ರೈಡಿಂಗ್ ಪಾಯಿಂಟ್ನ ತಗೊಂಡಿದ್ದಾರೆ. ಸಖತ್ ರೈಡರ್ ಇವರಂತೂ. ಮತ್ತು ದಬಾಂಗ್ ಡೆಲ್ಲಿ ಕಡೆಗೆ ಆಶು ಮಲಿಕ್ ಅವರು 23 ಮ್ಯಾಚಸ್ನ ಆಡಿ 265 ಪಾಯಿಂಟ್ನ ತಗೊಂಡಿದ್ದಾರೆ. ಆಶು ಮಲಿಕ್ 2 ಸೀಸನಿಂದ ದಬಾಂಗ್ ಡೆಲ್ಲಿಗೆ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಸೆಂಟರ್ ರೈಡರಲ್ಲಿ ಸಖತ್ ಕಷ್ಟ ಆಗೋರು ಯಾರಿಗೆ ಪಾಯಿಂಟ್ ಕೊಡಬೇಕು ಅಂತ. ಸೊ ಅದಕ್ಕೋಸ್ಕರ ಈ ಒಂದು ಪೊಸಿಷನಲ್ಲಿ ಕೂಡ ನಾನು ಇಬ್ಬರಿಗೂ ಒಂದೊಂದು ಪಾಯಿಂಟ್ನ ಕೊಡ್ತಾ ಇದ್ದೀನಿ. ಸೊ ಟೋಟಲ್ ಆಗಿ ಈ ಒಂದು ಕಂಪ್ಯಾರಿಸನಲ್ಲಿ ಯಾರೂ ವಿನ್ ಆಗಿಲ್ಲ, ಇಬ್ಬರು ಕೂಡ ಟೈ ಆಗ್ತಾರೆ. ಬಿಕಾಸ್ ರೈಟು ಮತ್ತು ಲೆಫ್ಟು ಕಾರ್ನರಲ್ಲಿ ಡಿ ಡಿ ಅವರು 1 ಪಾಯಿಂಟ್ನ ತಗೋತಾರೆ. ಮತ್ತು ರೈಟು ಮತ್ತು ಲೆಫ್ಟು ಇನ್ನಲ್ಲಿ ತಮಿಳ್ ತಾಲವಾಸ್ ಅವರು 1 ಪಾಯಿಂಟ್ನ ತಗೋತಾರೆ. ಮತ್ತು ರೈಟು ಮತ್ತು ಲೆಫ್ಟು ಕವರಲ್ಲಿ ಇಬ್ಬರು ಕೂಡ ಒಂದೊಂದು ಪಾಯಿಂಟ್ನ ತಗೊಂಡಿದ್ದಾರೆ. ಮತ್ತು ಸೆಂಟರ್ ರೈಡಲ್ಲೂ ಕೂಡ ಇಬ್ಬರು ಕೂಡ ಒಂದೊಂದು ಪಾಯಿಂಟ್ನ ತಗೊಂಡಿದ್ದಾರೆ. ಸೊ ಸಖತ್ ಕಷ್ಟ ಯಾರಿಗೆ ಪಾಯಿಂಟ್ ಕೊಡಬೇಕು ಅಂತ, ಬಿಕಾಸ್ ಎರಡೂ ಟೀಮ್ ಕೂಡ ಸಖತ್ತಾಗಿದೆ. ಈ ಒಂದು ಕಂಪ್ಯಾರಿಸನ್ ನನ್ನ ಪ್ರಕಾರ ಟೈ ಆಗ್ತದೆ ಮಗ. ಸೊ ಟೈ ಆಗೇ ಆಗುತ್ತೆ. ಬಿಕಾಸ್ ಇವರನ್ನಾದರೂ ಈ ಒಂದು ಸೀಸನ್ನು ಮ್ಯಾಟ್ ಮೇಲೆ ಇಳಿದ್ರೆ ಸಖತ್ತಾಗಿರುತ್ತೆ ಮ್ಯಾಚು. ಸೊ ಎರಡು ಟೀಮಲ್ಲೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸು ಕೂಡ ಇದ್ದಾರೆ, ಮತ್ತು ಯಂಗ್ ಪ್ಲೇಯರ್ಸು ಕೂಡ ಇದ್ದಾರೆ, ಪರ್ಫಾರ್ಮ್ ಮಾಡಿರೋ ಪ್ಲೇಯರ್ಸು ಕೂಡ ಇದ್ದಾರೆ. ಬಟ್ ತಮಿಳ್ ತಾಲವಾಸ್ ಅವರು ನನ್ನ ಪ್ರಕಾರ ದಬಾಂಗ್ ಡೆಲ್ಲಿ ಮೇಲೆ ವಿನ್ ಆಗ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಬಿಕಾಸ್ ಅವ್ರದ್ದು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇದೆ. ಅದರಲ್ಲಿ ಪವನ್ ಶರಾವತ್ ಅವರು ಮತ್ತು ಅರ್ಜುನ್ ದೇಸ್ವಾಲು ಮತ್ತು ಮೊಯಿನ್ ಅಫ್ಘಾನಿ ಅಂತ ಇದ್ದಾರಲ್ಲ, ಸಖತ್ತು ಪ್ಲೇಯರ್ಗಳು ಇವರೆಲ್ಲರೂ 3 ಜನ ಕೂಡ ತಿಂದಾಗ್ತಾರೆ. ಲಾಸ್ಟ್ ಸೀಸನ್ ಕೂಡ ಪರ್ಫಾರ್ಮ್ ಮಾಡಿದರೆ, ಮತ್ತು ಈ ಒಂದು ಸೀಸನ್ನು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಈ ಎರಡು ಟೀಮ್ ಏನಾದರೂ ಮುಖಾಮುಖಿ ಆದರೆ ಪಿ ಕೆ ಎಲ್ಲಿ ಜ್ವಾಲಾಮುಖಿ ಆಗೋದಂತೂ ಪಕ್ಕ ನನ್ನ ಪ್ರಕಾರ. ಸೊ ಸತೀಶ್ ಗೌಡ ಪಾಟೀಲ್ ಗೌಡ್ರೆ, ನಿಮ್ಮ ಪ್ರಕಾರ ನಾನು ಯಾರಿಗೆ ಪಾಯಿಂಟ್ನ ಕೊಡಬೇಕಾಗಿತ್ತು ಅಂತ ಕಾಮೆಂಟ್ ಮಾಡಿ. ಸೊ ನನ್ನ ಪ್ರಕಾರ ಅನಲೈಸ್ ಮಾಡಿದಾಗ ಎರಡು ಟೀಮು ಯಾರು ಗೆಲ್ತಾ ಇಲ್ಲ. ಬಿಕಾಸ್ ನನ್ನ ಪ್ರಕಾರ ಮ್ಯಾಚಲ್ಲಿ ಏನಾದರೂ ಆದರೆ ಪಕ್ಕ ತಮಿಳ್ ತಾಲವಾಸ್ ಅವರು ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಈ ಒಂದು ಆನ್ ದ ಪೇಪರ್ ನೋಡಿದ್ರೆ ಇಬ್ಬರು ಕೂಡ ಟೈ ಆಗ್ತಾ ಇದ್ದಾರೆ, ಅಷ್ಟು ಬಿಟ್ಟರೆ ಬೇರೇನಿಲ್ಲ. ಸೊ ನಿಮ್ದೇನು ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟು ವೀಡಿಯೋ ಯಾವುದು ಕಂಪ್ಯಾರಿಸನ್ ಬೇಕು ಅಂತ ಕಾಮೆಂಟ್ ಮಾಡಿ. ಸೊ ನಂತರಲ್ಲಿ ಇದ್ದಿದ್ದು ಬೇರೆ ಯಾವುದು ಟೀಮ್ನ ತಗೊಂಡು ಕಂಪ್ಯಾರಿಸನ್ ಮಾಡಬೇಕು ಅಂತ ಇರಲಿಲ್ಲ. ಸೊ ನಾನು ಬೆಂಗಳೂರು ಬುಲ್ಸ್ ವರ್ಸಸ್ ಅದರ್ ಟೀಮ್ನ ಕಂಪ್ಯಾರಿಸನ್ ಮಾಡ್ತಾ ಇದ್ದೆ. ಬಟ್ ಈ ಒಂದು ಟೀಮ್ನ ತುಂಬ ಸಲ ಇವರು ಕಾಮೆಂಟ್ ಮಾಡಿದ್ರು, ಬ್ರೋ ಪ್ಲೀಸ್ ಮಾಡಿ ಬ್ರೋ ಅಂತ. ಸೊ ರಿಕ್ವೆಸ್ಟ್ ಎಲ್ಲ ಮಾಡಬೇಡಿ ಬ್ರೋ, ಜಸ್ಟ್ ಕಾಮೆಂಟ್ ಮಾಡಿ ಸಾಕು, ನಾನು ಮಾಡ್ತೀನಿ. ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸೊ ಲೇಟಾಗಿ ಮಾಡಿದ್ದೀನಿ, ಲೇಟೆಸ್ಟಾಗೆ. ಸೊ ನಿಮಗೇನು ಅನ್ನಿಸ್ತು ಅಂತ ನೀವು ಆನೆಸ್ಟಾಗಿ ಇವಾಗ ಕಾಮೆಂಟ್ ಮಾಡಬೇಕು. ತುಂಬ ಕಾಮೆಂಟ್ ಮಾಡಿದ್ರೆ ಏನು ಅನ್ನಿಸ್ತು ಅಂತ. ಸೊ ನನ್ನ ಪ್ರಕಾರ ಟೀಮು ಟೈ ಆಗಿದೆ. ನೆಕ್ಸ್ಟ್ ಟೀಮ್ ಯಾವುದು ಬೇಕು ಅಂತ ಕಾಮೆಂಟ್ ಮಾಡಿ. ಸೊ ಪಿ ಕೆ ಎಲ್ ಬಗ್ಗೆ ಮೋರ್ ಅಪ್ಡೇಟ್ ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ಕ್ರಿಕೆಟ್ ಬಗ್ಗೆನೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು. ಲಾಸ್ಟ್ ವೀಡಿಯೋ ಮಾಡಿದೆ ಆ್ಯಕ್ಚುಲಿ. ಥ್ಯಾಂಕ್ ಯು ಗೈಸ್. ಕ್ರಿಕೆಟ್ಗೂ ಫ್ಯಾನ್ಸ್ ಇದ್ದೀರ ಅಂತ ಗೊತ್ತಾಯಿತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟು ಆದರೂ ಕೂಡ ಫೋಕಸ್ ಮಾಡ್ತೀನಿ. ಕ್ರಿಕೆಟ್ ಬಗ್ಗೆನೂ ಕೂಡ ವೀಡಿಯೋಗಳು ಬರ್ತಾ ಇರುತ್ತೆ. ಸೊ ಕಬಡ್ಡಿ ಬಗ್ಗೆ ಇವಾಗ ಹೆಚ್ಚು ಇನ್ಫಾರ್ಮೇಷನ್ ಕೊಡಬೇಕು. ಬಿಕಾಸ್ ಕ್ರಿಕೆಟ್ ಬಗ್ಗೆ ಅಷ್ಟೊಂದೇನು ಅಪ್ಡೇಟ್ಸ್ಗಳೇನು ಬರ್ತಾ ಇಲ್ಲ. ಜಸ್ಟ್ ರೂಮರ್ಸ್ಗಳು ಬರ್ತಾ ಇದೆ, ಅವ್ರು ಬಂದರು ಇವ್ರು ಬಂದರು, ಟ್ರೇಡ್ ಆಗ್ತಾ ಇದೆ ಅಂತ. ಜಸ್ಟ್ ಅದು ಯಾವುದು ಕನ್ಫರ್ಮೇಷನ್ ಇಲ್ಲ. ಕನ್ಫರ್ಮ್ ಏನಾದರೂ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರು ಯಾವ ಟೀಮ್ಗೆ ಟ್ರೇಡ್ ಆದರು ಅಂತ. ಸುಮ್ಮನೆ ಫೇಕೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ನಿಮಗೇನಾದ್ರು ಅಷ್ಟು ನ್ಯೂಸ್ ಬೇಕು ಅಂತ ಹೇಳಿದ್ರೆ ನೀವು ಟೆಲಿಗ್ರಾಮ್ಗೆ ಬಂದು ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗಿದ್ರೆ ಹೋಗಿ ಜಾಯ್ನ್ ಆಗಿ ಗಾಯ್ಸ್, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪಟ್ ಅಂತ ಹೊಡೆದು ಕೆಚ್ಚಿ ಬೆಲ್ ಐಕನ್ನ ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಮತ್ತು ಕಾಮೆಂಟ್ ಮಾಡಬೇಕಿದೆ ನಿಮ್ಮ ಪಕ್ಕದಲ್ಲಿ ಒಂದು ಐಪ್ ಅಂತ ಕಾಣುತ್ತೆ ಗಾಯ್ಸ್. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಐಪ್ ಕೊಡಿ, ಹೊಡೆದು ಬಿಸಾಕಿ ಹೇಳ್ತೀನಿ ಅದನ್ನು. ಆ ಒಂದು ಆಪ್ಷನ್ ಇದೆಯಲ್ಲ ಅದನ್ನು. ಸೊ ಇಷ್ಟೇ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ಸ್. ಸಿ ಯು.